ಮೈಸೂರಿನಿಂದ ನಾನು ಸುಪ್ರೀತ್ ಮುಂದೆ ಇನ್ನೊಂದು ಬ್ರ್ಯಾಂಡ್ ನ್ಯೂ ಮನೆ ಸೇಲ್ಗಿರುವಂಥದ್ದು ತೊಗೊಬಂದಿದ್ದೀನಿ. ನಾನಿವತ್ತಿರೋದು ಮೈಸೂರು ವಿಜಯನಗರ 4ನೇ ಹಂತ 2ನೇ ಘಟ್ಟದಲ್ಲಿರುವಂತಹ ನೀವು ನೋಡ್ತಾ ಇರುವಂತಹ ಈ ಬ್ರ್ಯಾಂಡ್ ನ್ಯೂ ಆಲ್ಮೋಸ್ಟ್ ಫರ್ನಿಶ್ಡ್ ರೆಡಿ ಟು ಮೂವ್ ಇನ್ ಮನೆಯ ಮುಂಭಾಗದಲ್ಲಿ ನಾನು ನಿಂತಿದ್ದೀನಿ. ನಾರ್ತ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು 2 ಪೋರ್ಷನ್ಗಳನ್ನ ಮಾಡಿರುವಂತಹ ಮನೆ ಇದು. ಅಂದರೆ ಗ್ರೌಂಡ್ ಫ್ಲೋರ್ನಲ್ಲಿ ಒಂದು ಬೆಡ್ರೂಮು, ಒಂದು ಕಿಚನ್ನು, ಒಂದು ಕಾಮನ್ ವಾಶ್ರೂಮ್ ಇರುವಂಥದ್ದು ವಿತ್ 3ರಿಂದ 4 ಕಾರ್ ಪಾರ್ಕಿಂಗು, ಒಂದು 2ರಿಂದ 4 ಟೂ ವೀಲರ್ಗಳನ್ನ ಪಾರ್ಕ್ ಮಾಡಲಿಕ್ಕೆ ನಿಮಗೆ ಅವಕಾಶ ಇರುವಂಥದ್ದು. ಮೇಲ್ಗಡೆ 3 ಬೆಡ್ರೂಮ್ ಮನೆ, ಬಹಳ ಚೆನ್ನಾಗಿದೆ, ಸುಸರ್ಜಿತವಾಗಿರುವಂತಹ ಮನೆ. ನಾನು ಈಗಾಗಲೇ ಹೇಳಿದಂತೆ ನಾನಿರೋದು ಮೈಸೂರು ವಿಜಯನಗರ 4ನೇ ಹಂತ 2ನೇ ಘಟ್ಟದಲ್ಲಿ. ಮೈಸೂರು ವಿಜಯನಗರ 4ನೇ ಹಂತ ಎಲ್ಲಿದೆ ಮೈಸೂರಿನಲ್ಲಿ ಅಂತಂದರೆ, ಮೈಸೂರು ಮಧ್ಯಭಾಗದಿಂದ ಅಂದರೆ ಮೈಸೂರು ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡು, ದೇವರಾಜ ರಸ್ತೆ ಅಥವಾ ಮೈಸೂರಿನ ಕಮರ್ಷಿಯಲ್ ಹಬ್ ಅಂತ ನಾವೇನು ಹೇಳ್ತೀವಿ, ಮೈಸೂರು ಸಿಟಿ ಸೆಂಟರ್ ದ ಹಾರ್ಟ್ ಆಫ್ ದ ಸಿಟಿಯಿಂದ ಸರಿಸುಮಾರು 6 ಕಿಲೋಮೀಟ್ರಲ್ಲೇ ಇರುವಂಥದ್ದು. ಕ್ವಿಕ್ ಪರಿಚಯ ಆಫ್ ವಿಜಯನಗರ 4ನೇ ಹಂತ ಏನು ಅಂತಂದರೆ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಎಂಟೈರ್ ಈ ಏನು ನಾನು ವಿಜಯನಗರ 4ನೇ ಹಂತ ಅಂತ ಹೇಳ್ತಾ ಇದ್ದೀನಿ, ಇದನ್ನು ಡೆವಲಪ್ ಮಾಡಿರುವಂಥವ್ರು ಮುಡಾದವರು. ಅಂದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮುಡಾದಿಂದ ಅಲಾಟ್ ಆಗಿರುವಂತಹ ಸೈಟ್ನಲ್ಲಿ 30-40,200 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಈ ಸರಿಸುಮಾರು 35 ಚದರ ಕಟ್ಟಿರುವಂತಹ ಮನೆ ಸೇಲ್ಗಿದೆ. ಹೇಗಿದೆ, ಯಾವ ಥರ ಇದೆ ಮನೆ, ಏನು ಅಡ್ವಾಂಟೇಜಸ್ಗಳಿದೆ ಈ ಮನೆಯಲ್ಲಿ ಅನ್ನೋದ್ರ ಒಳಗೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದೆರಡು ಕಿರುಪರಿಚಯ ಏರಿಯಾ ಬಗ್ಗೆ. ಬಹಳಷ್ಟು ಜನ ಕೇಳ್ತೀರಿ, ಕುಡಿಯುವ ನೀರಿನ ವ್ಯವಸ್ಥೆ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ. ಮೈಸೂರು ಅಥವಾ ಯಾವುದೇ ಭಾಗದಲ್ಲಿ ಕರ್ನಾಟಕದಲ್ಲಿ ಸಮ್ಮರ್ ಅಂದರೆ ಬೇಸಿಗೆಗಾಲದಲ್ಲಿ ಬಹಳಷ್ಟು ತೊಂದರೆ ಇರುತ್ತೆ ನೀರಿಗೆ. ಏನು ನೀರಿನ ವ್ಯವಸ್ಥೆ ಈ ಏರಿಯಾದಲ್ಲಿ ಯಾವ ಥರ ಇದೆ, ಹೇಗಿದೆ ಅಂತ ನೋಡಿ. ಈ ಭಾಗದ ಜನತೆಗೆ ನೀವು ಯಾರನ್ನೇ ಇಲ್ಲಿ ಮೈಸೂರಲ್ಲಿ ನಿಮಗೆ ಪರಿಚಯ ಗೊತ್ತಿದ್ದು ಹೇಳ್ತಾರೆ, ಈ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆಗೆ ಕಬಿನಿ ವಾಟರ್ ಸಪ್ಲೈ ಅಂದರೆ ಕಾವೇರಿ ಕಬಿನಿ ವಾಟರ್ ಸಪ್ಲೈ ಸರ್ಕಾರದಿಂದ ನಿಮಗೆ ನೀರಿನ ಸರಬರಾಜು ಆಗುವಂತಹ ವ್ಯವಸ್ಥೆ ಇರುವಂತಹ ಏರಿಯಾ. ಒಳಚರಂಡಿ ವ್ಯವಸ್ಥೆ, ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್. ಮನೆಯಿಂದ ಏನು ಹೊರ ಹೋಗುವ ನೀರೇನಿರುತ್ತೆ ಅಂದರೆ ವೇಸ್ಟ್ ವಾಟರ್ಲಿಂದ ಎಲ್ಲ ಅಂಡರ್ಗ್ರೌಂಡಲ್ಲೇ ಸಪ್ಲೈ ಆಗುತ್ತೆ. ಎಲೆಕ್ಟ್ರಿಸಿಟಿ ನೆಕ್ಸ್ಟ್, ಎಲ್ಲ ವಿದ್ಯುತ್ ಕಂಬಗಳು, ವಿದ್ಯುತ್ ದೀಪಗಳು, ವಿದ್ಯುತ್ ಅಲಂಕಾರಗಳು ಇರುವಂಥದ್ದು. ಕುಡಿಯೋ ನೀರಿನ ವ್ಯವಸ್ಥೆ ಹೇಳಿದೆ, ಎಲೆಕ್ಟ್ರಿಸಿಟಿ ಹೇಳಿದೆ, ವೇಸ್ಟ್ ವಾಟರ್ನ ಹೇಳಿದೆ. ನೆಕ್ಸ್ಟ್ ಶಾಪಿಂಗ್ ಸೆಂಟರ್ಸು, ಡಾಕ್ಟರ್ ಕ್ಲಿನಿಕ್ಕು ಇವೆಲ್ಲವೂ ಸುತ್ತಮುತ್ತದಲ್ಲಿದೆಯಾ? ಹೌದು. ಮೈಸೂರಿನ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದಂತಹ ಮರಿಮಲ್ಲಪ್ಪ ವಿದ್ಯಾಸಂಸ್ಥೆ ವಿಜಯನಗರ 4ನೇ ಹಂತ. ಹಾರ್ಡ್ಲಿ ನಾನು ಇವಾಗ ಏನು ವೀಡಿಯೋ ಮಾಡ್ತಾ ಇದ್ದೀನಿ, ಈ ಮನೆ ಏನು ಸೇಲಿಗಿದೆ ಅಂತ ಇದ್ದೀನಿ, ಈ ಲೊಕೇಶನ್ದ ಸರಿಸುಮಾರು 1-1.25 ಕಿಲೋಮೀಟ್ರಲ್ಲೇ ಇರುವಂಥದ್ದು. ಶಾಪಿಂಗ್ ಸೆಂಟರ್ಗಳು, ಡಾಕ್ಟರ್ ಕ್ಲಿನಿಕ್ಗಳು, ಹೋಟೆಲ್ಸು, ರೆಸ್ಟೋರೆಂಟ್ಸು ಎಲ್ಲವೂ ಇದೆ. ಮೈಸೂರು ರಿಂಗ್ ರೋಡಿಂದ ಸರಿಸುಮಾರು ಇಲ್ಲಿಗೆ, ವಿಜಯನಗರ ರಿಂಗ್ ರೋಡಿಂದ ಇಲ್ಲಿಗೆ ನಿಮಗೆ ಸರಿಸುಮಾರು 2 ಕಿಲೋಮೀಟ್ರ್ ಆಗುತ್ತೆ. ಬನ್ನಿ ಇವಾಗ ಮನೆ ಒಳಗೆ ಹೋಗೋಣ, ನೋಡೋಣ ಮನೆ ಯಾವ ಥರ ಕಟ್ಟಿದ್ದಾರೆ, ಹೇಗೆ ಕಟ್ಟಿದ್ದಾರೆ, ಏನು ಮೆಟೀರಿಯಲ್ಗಳನ್ನ ಯೂಸ್ ಮಾಡಿದ್ದಾರೆ, ಯಾವ ಥರ ಅನುಕೂಲಕ್ಕೆ ಯಾವ ತಕ್ಕಂತೆ ಆಗುತ್ತೆ ಈ ಮನೆ ಅನ್ನೋದು ನೋಡೋಣ. ಬನ್ನಿ, ಲೆಟ್ಸ್ ಗೋ ಇನ್ಸೈಡ್ ದಿ ಹೌಸ್. ಭಾಳಷ್ಟು ಜನ ಕೇಳುವಂತಹ ಇನ್ನೊಂದು ವಿಚಾರ ಏನು ಅಂತಂದರೆ, ಸುಪ್ರೀದೆ 30-40 ಮನೆಗಳಲ್ಲಿ ಬಹಳಷ್ಟು ಕಡೆ ಪಾರ್ಕಿಂಗ್ ಈಸ್ ಅ ಬಿಗ್ಗೆಸ್ಟ್ ಪ್ರಾಬ್ಲಮ್. ಇದನ್ನು ಹೇಗೆ ನಾವು ಮುಂದೆ ಬರೋ ದಿವಸಗಳಲ್ಲಿ ಯಾವ ಥರ ನಾವು ಇದನ್ನು ಆನ್ಸರ್ ಮಾಡಬಹುದು ಅಂದರೆ, ದಿಸ್ ಇಸ್ ದ ಓನ್ಲಿ ಆನ್ಸರ್ ಕರೆಂಟ್ಲಿ. 30-40, 30-50 ಮನೆಗಳಲ್ಲಿ ಯಾವಾಗ ನಾವು ಮನೆ ಕಟ್ತೀವಿ, ಪಾರ್ಕಿಂಗ್ ಅನ್ನೋಂತಹ ಏನು ವಿಚಾರ ಇದೆ ಅಲ್ಲಿ ನೀವು ಈ ಥರ ಮಾಡ್ಕೊಳ್ಳೇಬೇಕಾಗಿ ಬರುತ್ತೆ. ಅಂದರೆ ಸ್ಟಿಲ್ಟ್ ಪಾರ್ಕಿಂಗ್ ಅಥವಾ ಗ್ರೌಂಡ್ ಫ್ಲೋರ್ ಒಂದು ರೂಮ್ ಅಥವಾ ಮನೆಯನ್ನು ಕಟ್ಕೊಂಡು ಅಟ್ಲೀಸ್ಟ್ 2-3 ಕಾರ್ಗಳಿಗೆ ಪಾರ್ಕಿಂಗ್ ಕೊಡುವಂತಹ ವ್ಯವಸ್ಥೆ ನೀವು ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಅಂತಲೇ ಇದನ್ನು ಕಟ್ಟಿರುವಂತಹ ಮಾಲೀಕರು ನಿಮಗೆ 1-2-3 ಕಾರ್ಗಳನ್ನ ಪಾರ್ಕ್ ಮಾಡಿ, ಒಂದು 2-4 ಟೂ ವೀಲರ್ಗಳನ್ನ ಪಾರ್ಕ್ ಮಾಡುವಂತಹ ವ್ಯವಸ್ಥೆನ ಇಲ್ಲಿ ಮಾಡಿದ್ದಾರೆ. ಆ್ಯಂಟಿ ಸ್ಕಿಡ್ ಟೈಲ್ಸ್, ಅಂದರೆ ನಾನು ಇವಾಗ ಗ್ರೌಂಡ್ ಫ್ಲೋರ್ ತೋರಿಸ್ತೇನೆ. ಆ್ಯಂಟಿ ಸ್ಕಿಡ್ ಫುಲ್ ಎಂಟೈರ್ ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಯಾಕೆಂದರೆ ಭಾಳಷ್ಟು ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ನಾವು ಗಾಡಿಗಳನ್ನ ಒಳಗೆ ನಿಲ್ಲಿಸಿ ವಾಶ್ ಮಾಡ್ತೀವಿ. ಯಾಕೆಂತಂದರೆ ವಾಟರ್ ಪಾಯಿಂಟ್ ಇಲ್ಲೇ ಇರುತ್ತೆ, ಸೊ ಇಲ್ಲೇ ವಾಶ್ ಮಾಡ್ತೀವಿ. ಸ್ಕಿಡ್ ಆಗದೆ ಇರೋದಕ್ಕೆ ಇಲ್ಲಿ ಎಂಟೈರ್ ಈ ಏರಿಯಾಗೆ ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಸಂಪು ಸರಿಸುಮಾರು 8,000-10 ಸಾವಿರ ಲೀಟ್ರ್ ಸಂಪ್, ಅಂದರೆ ಗ್ರೌಂಡ್ ಲೆವೆಲಲ್ಲೇ ಇರುವಂತಹ ಒಂದು ಸ್ಟೋರೇಜ್ ಯೂನಿಟ್ ಇದು. ಸೊ ವಾಟ್ ವಿ ಕಾಲ್ ಸಂಪ್ ಅಂತ ಇಲ್ಲಿ ಸರಿಸುಮಾರು 8,000-10 ಸಾವಿರ ಲೀಟ್ರ್ ಸಂಪ್ ಇಟ್ಟಿದ್ದಾರೆ. ಅದ್ರ ಪಕ್ಕದಲ್ಲೇ ನೀವೇನು ನೋಡ್ತೀರಾ, ಈ ಮನೆಯಲ್ಲಿ, ಈ ಬಿಲ್ಡಿಂಗ್ನಲ್ಲಿ 2 ಮನೆಗಳಿದ್ದಾರೆ. ಗ್ರೌಂಡ್ ಫ್ಲೋರ್ ಒಂದು ಪೋರ್ಷನ್ ರೆಂಟಿಗೆ ಕಟ್ಕೊಂಡು ಮೇಲ್ಗಡೆ ನೀವು ವಾಸ ಇರ್ಬೋದು ಅಥವಾ ಎರಡನ್ನೂ ರೆಂಟಿಗೆ ಕೊಡ್ಬೋದು. ಸೊ ಅದಕ್ಕೆ ಏನು ಮಾಡೋದು, 2 ಮನೆಗಳಿಗೆ ಬೇಕಾಗುತ್ತೆ ಅಂತ
2 ಕಂಪಾರ್ಟ್ಮೆಂಟ್ ಗ್ಯಾಸ್ ಸಿಲಿಂಡರ್ ಮಾಡಿರುವಂಥದ್ದು. ಸೊ ಎಂಟೈರ್ ಮನೆಗೆ ನೀವು ಫಸ್ಟ್ ಫ್ಲೋರ್ಗೆ ಸಿಲಿಂಡರ್ ತಗೊಂಡು ಹೋಗುವಂತಹ ಪ್ರಮೇಯ ಬರೋದೇ ಇಲ್ಲ. ಸೊ ಎನಿ ಟೈಮ್ ನೀವು ಇಲ್ಲೇ ಸಿಲಿಂಡರ್ನ ಇಟ್ಕೊಂಡು ಇಲ್ಲೇ ಎಂಟಿ ಆಗಿರೋ ಸಿಲಿಂಡರ್ ಇಲ್ಲಿಂದ ಎಕ್ಸಿಟ್ ಮಾಡಿ ಹೊಸ ಫಿಲ್ ಆಗಿರೋ ಸಿಲಿಂಡರ್ ಇಲ್ಲೇ ತಗೋಬಹುದು. ಇಲ್ಲಿ ಏನು ನಿಮಗೆ ಕಾಣ್ತಾ ಇದೆ, ವಾಟರ್ ಲೆವೆಲ್ ಕಂಟ್ರೋಲರು 2 ಓವರ್ ಹೆಡ್ ಟ್ಯಾಂಕ್ಗಳನ್ನ ಇಟ್ಟಿದ್ದಾರೆ. ಒಂದು ಸಂಪಿದೆ, ಇಲ್ಲಿಂದ ಓವರ್ ಹೆಡ್ ಟ್ಯಾಂಕ್ಗಳಿಗೆ ಮೇಲ್ಗಡೆ ನೀರು ಪಂಪ್ ಆಗುತ್ತೆ. ಆಟೋಮೆಟಿಕ್ಕಾಗಿ ಯಾರು ಸ್ವಿಚ್ ಆನ್ ಆ್ಯಂಡ್ ಆಫ್ ಮಾಡೋದೇ ಕಾರಣನೇ ಇರಲ್ಲ. ನೀವು ಇಲ್ಲೇ ಈ ಕಂಟ್ರೋಲ್ ಸಿಸ್ಟಮ್ ಇಲ್ಲೇ ಕೊಟ್ಟಿರ್ತಾರೆ. ಮತ್ತು ನೆಕ್ಸ್ಟು ಎಲೆಕ್ಟ್ರಿಕ್ ಪಾಯಿಂಟ್ಗಳನ್ನ ಕೊಟ್ಟಿದ್ದಾರೆ. ಮುಂಬರೋ ದಿವಸಗಳಲ್ಲಿ ಈಗಾಗಲೇ ಭಾಳಷ್ಟು ಎಲೆಕ್ಟ್ರಿಕ್ ವೆಹಿಕಲ್ಗಳು ಅಂದರೆ ಚಾರ್ಜಿಂಗ್ ವೆಹಿಕಲ್ಗೆ ಈಗಾಗಲೇ ಭಾಳಷ್ಟು ಪ್ರಾಮುಖ್ಯತೆ ಪಡೀತಾ ಇದೆ. ಮಾರ್ಕೆಟಲ್ಲಿ ಭಾಳಷ್ಟು ಜನ ಈಗ ಅದನ್ನು ಕೊಳ್ತಾ ಇದ್ದಾರೆ. ಕಾರ್ಗಳಾಗಿರ್ಬೋದು, ಟೂ ವೀಲರ್ಗಳು ತಗೋತಾ ಇದ್ದಾರೆ. ಸೊ ಅದಕ್ಕೆ ಚಾರ್ಜಿಂಗ್ ಪಾಯಿಂಟ್ ಬೇಕು, ಅದಕ್ಕೋಸ್ಕರ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಇದೇನು ನೋಡ್ತಾ ಇದ್ದೀರಾ, ದಿಸ್ ಇಸ್ ಎ ಸಿಂಗಲ್ ಬೆಡ್ರೂಮ್ ಹೌಸ್. ಇದು ಬನ್ನಿ ಇವಾಗ ಮನೆ ಒಳಗೆ ಹೋಗೋಣ. ಮನೆ ಒಳಗೆ ಹೋಗಿ ನೋಡೋಣ ಯಾವ ಥರ ಇದೆ, ಮನೆ ಹೇಗೆ ಮಾಡಿದೆ ಅಂತ. ಬಿಫೋರ್ ಎಂಟ್ರಿಂಗ್ ದ ಹೌಸ್ ನಾನೊಂದು ವಿಚಾರ ನಾನು ಈಗಲೇ ಕ್ಲಿಯರ್ ಮಾಡಬೇಕು ಅಂತ ನಾನು ನಿಮಗೆ ಹೇಳಬೇಕು ಅಂತ ಇದ್ದೀನಿ. ಅಂತಂದರೆ ಎಂಟೈರ್ ಈ ಮನೇಲಿ ಎಲ್ಲೇ ಡೋರ್ಸು, ವಿಂಡೋಸು, ಫ್ರೇಮ್ಸ್ಗಳು, ಶಟರ್ಗಳು ಅಂದರೆ ವುಡ್ಡಿಗೆ ಸಂಬಂಧಪಟ್ಟಿರುವಂಥ ವಾರ್ಡ್ರೋಬ್ಗಳನ್ನ ಬಿಟ್ಟು ಇನ್ಯಾವುದೇ ವುಡ್ಡಿಗೆ ಸಂಬಂಧಪಟ್ಟಿರುವಂತಹ ಏನೇನು ನೀವು ಇಲ್ಲಿ ಕಾಣ್ತೀರಿ ಎಲ್ಲವೂ ಫಸ್ಟ್ ಕ್ವಾಲಿಟಿ ಅಂದರೆ ಬೆಸ್ಟ್ ಕ್ವಾಲಿಟಿ ಟೀಕ್ ವುಡ್ಡೇ ಹಾಕಿದ್ದಾರೆ. ಬೇರೆ ಯಾವುದೇ ಥರ ವುಡ್ಗಳನ್ನ ಇಲ್ಲಿ ಯೂಸ್ ಮಾಡಿಲ್ಲ. ಫ್ಲೋರಿಂಗು ಎಂಟೈರ್ ಮನೆ ಗ್ರನೈಟ್ ಫ್ಲೋರಿಂಗ್ ಇದೆ. ಸ್ಟಾರ್ಟಿಂಗ್ ಫ್ರಮ್ ಹಿಯರ್, ನಾನು ಗ್ರೌಂಡ್ ಫ್ಲೋರ್ ಇದ್ದೀನಿ. ಗ್ರೌಂಡ್ ಫ್ಲೋರಲ್ಲಿ 1 ಬೆಡ್ರೂಮ್ ಮನೆಯಿಂದ ಹಿಡಿದು ಲಾಸ್ಟ್ ಫ್ಲೋರ್ ಇರುವಂತಹ ಗಾರ್ಡನ್ ಏರಿಯಾ ತನಕ ನಾನು ನಿಮಗೆ ಮನೆಯ ಪರಿಚಯ ಮಾಡ್ತೀನಿ. ಸೊ ಎಂಟೈರ್ ಇಸ್ ಇದು ಗ್ರನೈಟ್ ಫ್ಲೋರಿಂಗ್ ಹಾಕಿರುವಂಥದ್ದು. ಬನ್ನಿ ಇವಾಗ ಹೋಗಿ ನೋಡೋಣ. ಸೊ ದಿಸ್ ಈಸ್ ದಿ ಸಿಂಗಲ್ ಬೆಡ್ರೂಮ್ ಮನೆ, 1 ಬೆಡ್ರೂಮ್ ಮನೆ. ಅಕಸ್ಮಾತ್ ನೀವು ಮನೇಲೆ ಒಂದು ಫ್ಯಾಮಿಲಿನ ಇಟ್ಕೋಬೇಕು, ಯಾವುದಕ್ಕೋಸ್ಕರ ಮನೆ ಕೆಲಸಕ್ಕೆ ಅಥವಾ ಮನೆ ಹೆಲ್ಪರ್ ಆಗಿ ಯಾರನ್ನ ಇಟ್ಕೋಬೇಕು ಅಂದರೆ ನೀವು ಇದನ್ನ ಕೊಡಬಹುದು. ನೀವು ಆಚೆ ಇರ್ತೀವಿ, ಒಂದು ಸಿಂಗಲ್ ಬೆಡ್ರೂಮ್ ಮನೆ ಇರಲಿ, ಸ್ವಲ್ಪ ರೆಂಟ್ ಅರ್ನಿಂಗ್ ಯಾವ್ದಾರ ನೋಡ್ತೀವಿ ಅಂತಂದ್ರೂ ಸಹ ಇದು ಅವರಿಗೆ ಸ್ಮಾಲ್ ಫ್ಯಾಮಿಲಿಗೆ ಕರೆಕ್ಟ್ ಆಗಿರುವಂಥದ್ದು. ದಿಸ್ ದ ಕಿಚನ್ ಏರಿಯಾ, ಹಾಲ್ ಇದೆ. ಬನ್ನಿ, ದಿಸ್ ಇಸ್ ದಿ ಯುಟಿಲಿಟಿ ಸ್ಪೇಸ್. ಇದು ಕಿಚನ್ನು, ಇದು ಹಾಲು, ಇದು ಯುಟಿಲಿಟಿ ಸ್ಪೇಸ್ ಕೊಟ್ಟಿದ್ದಾರೆ. ಬಟ್ಟೆ ಒಗಿಲಿಕ್ಕೆ, ಬಟ್ಟೆ ಒಗೆದಿರೋ ಬಟ್ಟೆಗಳನ್ನ ಒಣಗಾಕೊಳ್ಳಿಕ್ಕೆ ವಾಷಿಂಗ್ ಮಿಷಿನ್ ಇದೆ. ಇಲ್ಲ ವಾಷಿಂಗ್ ಮಿಷಿನ್ ಇಟ್ಕೋಬಹುದು. ಸೇಫ್ಟಿ ಗ್ರಿಲ್ಸ್ಗಳು ಕೊಟ್ಟಿದ್ದಾರೆ. ಯಾವುದೇ ಥರ ಇಂಟ್ರೂಷನ್ ಯಾರು ಸಹ ಇಲ್ಲಿ ಬರಲಿಕ್ಕೆ ಅವಕಾಶ ಇಲ್ಲ. ಕಲ್ಲುಗಳನ್ನ, ಸಾಧಾರಣ ಕಲ್ಲು ಅಂತ ಏನಿದೆ, ಕಲ್ಲುಗಳನ್ನ ಸಂಪೂರ್ಣವಾಗಿ ಇಲ್ಲಿ ಹಾಸಿದ್ದಾರೆ. ಸೊ ಇದು ಅಷ್ಟೇ ಆಂಟಿಸ್ಕಿಡ್ ಟೈಲ್ಸ್, ಆಂಟಿಸ್ಕಿಡ್ ಕಲ್ಲುಗಳನ್ನ ಅಂತಲೇ ಹೌದು. ಈ ಡೋರು ಅಷ್ಟೇ ಅಲ್ಲ, ಟೀಕ್ ವುಡ್ಡಲ್ಲಿ ಮಾಡಿರೋಂಥದ್ದು. ಇದು ನೀವು ಇನ್ನೊಂದ್ಸರಿ ನೋಡಿ, ದಿಸ್ ಇಸ್ ದ ಹಾಲ್. ಇದು ಟಿವಿ ಕ್ಯಾಬಿನೆಟ್ಸ್ ಇದೆ. ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲೇ ಇರುವಂತಹ ಕಿಚನ್ ಏರಿಯಾ. ಒಂದು ಸ್ಮಾಲ್ ಫ್ಯಾಮಿಲಿ ಆಫ್ 2 ಅಥವಾ ಯಾರ ಇಂಡಿವಿಜುವಲ್ ಬ್ಯಾಚುಲರ್ಸು, ವರ್ಕಿಂಗ್ ಲೇಡೀಸ್ ಯಾರ ಇದ್ದರೆ ಅಕಾಮಿಡೇಟ್ ಮಾಡಲಿಕ್ಕೆ ಭಾಳ ಚೆನ್ನಾಗಿದೆ. ದಿಸ್ ದ ಕಿಚನ್ ಏರಿಯಾ. ಕಿಚನ್ ಏರಿಯಾ ಪಕ್ಕದಲ್ಲೇ ಸ್ಟೋರೇಜ್ ಯೂನಿಟ್ಸ್ ಕೊಟ್ಟಿದ್ದಾರೆ. ಸ್ಟೋರೇಜ್ ಯೂನಿಟ್ ತೋರಿಸ್ತಾ ಇದ್ದೀನಿ ನೋಡಿ, ಸ್ಟೋರೇಜ್ ಯೂನಿಟ್. ಇಲ್ಲಿ ನೋಡ್ಬೋದು, ಬಹಳ ದೊಡ್ಡದಾಗಿದೆ. ಒಳ್ಳೆ ಸ್ಟ್ಯಾಂಡರ್ಡ್ ಸೈಜ್ ಬಾತ್ರೂಮ್ ಅಂತಾನೆ ಹೇಳ್ಬೋದು. ಸೊ ಸಿಂಗಲ್ ಪೀಸ್ ಕಮೋಡ್ ಇದೆ, ಕನ್ಸೀಲ್ಡ್ ಟ್ಯಾಂಕ್ ಮಾಡಿದೆ, ವೆಂಟಿಲೇಟರ್ ಕೊಟ್ಟಿದ್ದಾರೆ, ಮೇಲ್ಗಡೆ ಎಕ್ಸಾಸ್ಟ್ ಫ್ಯಾನ್ಗೆ ಅವಕಾಶ ಇದೆ, ಆಂಟಿ ಸ್ಕಿಡ್ ಟೈಲ್ಸ್ಗಳಿದೆ, ವಾಟರ್ ಹೀಟರ್ಗೆ ಅವಕಾಶ ಮಾಡಿದರೆ ತಿರ್ಗಿ ಏನು ಮಾಡಬೇಕಾಗಿರುವಂಥ ಪ್ರಮೇಯ ಇಲ್ಲ. ಒಂದು ಸಿಂಕ್ ಇದೆ. ಸೊ ದಿಸ್ ಇಸ್ ದಿ ಕಾಮನ್ ವಾಶ್ರೂಮ್. ಇದು 2 ಅಟ್ಯಾಚ್ ಇರಲ್ಲ, ಇದು ರೂಮ್ ಇದೆ. ದಿಸ್ ಇಸ್ ದಿ ರೂಮ್ ಆರ್ ದ ಲಿವಿಂಗ್ ಸ್ಪೇಸ್. ಬನ್ನಿ, ರೂಮ್ ಆರ್ ದಿ ಲಿವಿಂಗ್ ಸ್ಪೇಸ್ ಬಹಳ ವಿಶಾಲವಾಗಿರುವಂಥದ್ದು. ನೀವು ಗ್ರೌಂಡ್ ಫ್ಲೋರಲ್ಲಿ ನಾನು ಒಂದು ಸಿಂಗಲ್ ಬೆಡ್ರೂಮ್ ಮನೆ ತೋರಿಸಿ ಏನಪ್ಪ ಇಷ್ಟು ದೊಡ್ಡದು ಅಂತ ಕೇಳಬೇಡಿ. ಖಂಡಿತವಾಗ್ಲೂ ನೀವು ಇಲ್ಲಿ ಒಂದು ಈಸಿಲಿ ಕಿಂಗ್ ಸೈಜ್ ಬೆಡ್ನ ಹಾಕೋಬಹುದು, ಯಾವುದೇ ತರಹ ತೊಂದರೆ ಇಲ್ದಂಗೆ. ಈ ಕಡೆ ಫಾಲ್ ಸೀಲಿಂಗ್ ನೋಡ್ಬೋದು, ಇಲ್ಲೂ ಸಹ ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟ್ಗಳು ಕೊಟ್ಟಿದ್ದಾರೆ. ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಭಾಳ ಚೆನ್ನಾಗಿದೆ, ಭಾಳ ಕ್ವಾಲಿಟಿ ಮಾಡ್ತಾ ನೋಡ್ಬೇಕು ನೀವು. ಭಾಳ ಇದು ಲುಕ್ ಅಂಡ್ ನಾನು ಬರೀ ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ರೆ ನಿಮ್ಗೆ ಗೊತ್ತಾಗಲ್ಲ. ಬನ್ನಿ ವಿಸಿಟ್ ಮಾಡಿ, ಆಸಕ್ತರು ನೋಡಬೇಕು. ಭಾಳ ಚೆನ್ನಾಗಿದೆ ಸ್ಟೋರೇಜ್ ಸ್ಪೇಸು. ಈಗ ಐ ಆಮ್ ಗೋಯಿಂಗ್ ಟುವರ್ಡ್ಸ್ ದಿ ಲಾಸ್ಟ್ ಫ್ಲೋರ್. ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗ್ತಾ ಇದ್ದೀನಿ. ಫಸ್ಟ್ ಫ್ಲೋರ್ ಎಂಟ್ರಿ ಆಗೋಕ್ಕಿಂತ ಮುಂಚೆ ನಾನೇನು ಟೀಕ್ ವುಡ್ ಅಂದೆ ನೋಡಿ, ಇದು ಫುಲ್ ಸೈಜ್ ಟೀಕ್ ವುಡ್ ಡೋರು. 2, 2, 4, 2, 6 ಲಿವರ್ ತೋರಿಸ್ತಾರೆ ನೋಡಿ. 6 ಲಿವರ್ ಇರುವಂತಹ ಲಾಕು, ಯುರೋಪಾ ಲಾಕ್ಗಳನ್ನ ಯೂಸ್ ಮಾಡಿದ್ದಾರೆ. ಇದು ಗ್ರೌಂಡ್ ಫ್ಲೋರ್ ಮನೆ ರೆಂಟಿಗೆ ಕೊಡಬೇಕು ಅಥವಾ ಅವ್ರು ಇರ್ತಾರೋ ಇಲ್ವೋ ಓನರು ಅಂತಹ ಯಾವುದೇ ತರಹ ಯೋಚನೆ ಇಲ್ದಂಗೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿಲಿ ಎಲ್ಲೂ ಸಹ ಕಾಂಪ್ರಮೈಸ್ ಇಲ್ಲದೆ ಇರುವ ಥರ ಇದನ್ನು ಎಕ್ಸಿಕ್ಯೂಟ್ ಮಾಡಿರುವಂಥದ್ದು ನನಗೆ ಕಂಡು ಬಂದಿದೆ. ಸೊ ಟು ಬಿ ವೆರಿ ಆನೆಸ್ಟ್, ನಾನು ಐ ಕ್ಯಾನ್ ಟೆಲ್ ಯು ಅಟ್ ದಿ ಗ್ರೌಂಡ್ ಫ್ಲೋರ್ ಇಟ್ ಸೆಲ್ಫ್ ಮನೆಯ ಕ್ವಾಲಿಟಿ ಬಹಳ ಚೆನ್ನಾಗಿ ಬೆಸ್ಟ್ ಟಾಪ್ ಕ್ವಾಲಿಟಿ ಟಾಪ್ ನಾಚ್ ಮನೆ ಅಂತಲೇ ಹೇಳಬೇಕು. ದಿಸ್ ಇಸ್ ಎ 30-40 ನಾರ್ತ್ ಫೇಸಿಂಗ್ ಸೈಟಲ್ಲಿ ಫಸ್ಟ್ ಫ್ಲೋರು ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂಥದ್ದು. ಬನ್ನಿ ಇವಾಗ ನಾನು ಫಸ್ಟ್ ಫ್ಲೋರ್ಗೆ ಹೋಗ್ತೀನಿ, ತೋರಿಸ್ತೀನಿ ಹೇಗಿದೆ, ಯಾವ ಥರ ಇದೆ ಅಂತ.
ಸೊ ಇದು ಅಷ್ಟೇ ಸಹ ಎಲ್ಲ ಆ್ಯಂಟಿಸ್ಕಿಟ್ ಟೈಲ್ಸ್ಗಳು ಕೊಟ್ಟಿದ್ದಾರೆ, ಎಲ್ಲ ಲೈಟಿಂಗ್ಗಳನ್ನ ಕೊಟ್ಟಿದ್ದಾರೆ, ಮೆಟ್ಲು ಹತ್ಬೇಕಾದ್ರೆ ಕತ್ಲೆ ಹತ್ತಲಿ ಕಾಣಿಸ್ಲಿ ಅಂತ. ಇದೆಲ್ಲ ಹೈ ಕ್ವಾಲಿಟಿ SS ರೇಲಿಂಗ್ಸು, ಅದಕ್ಕೆ ಹಾಕಿರುವಂತಹ ಟೆಂಪರ್ಡ್ ಗ್ಲಾಸ್ಗಳು. ಸೊ ಇಲ್ಲೇ ಎಂಟ್ರೆನ್ಸ್ ಅಲ್ಲೇ ಶೂ ರ್ಯಾಕ್ ಮಾಡಿದರೆ ನೋಡ್ಬೋದು. ಬಾಲ್ಕನಿ ಏರಿಯಾ ಮತ್ತು ಶೂ ರ್ಯಾಕು ನೋಡ್ತಾ ಇರುವಂಥದ್ದು. ದಿಸ್ ದಿ ಬಾಲ್ಕನಿ. ಈಗ ನಾನು ಎಂಟ್ರ್ ಆಗ್ತಾ ಇದ್ದೀನಿ ಮನೇನ. ದಿಸ್ ಈಸ್ ಫೇಸಿಂಗ್ ಈಸ್ಟ್. ನಾನು ಈಸ್ಟಿಂದ ಒಳಗೆ ಎಂಟ್ರ್ ಆಗ್ತಾ ಇದ್ದೀನಿ, ನೋಡ್ಬೋದು. ಇಲ್ಲೂ ಅಷ್ಟೇ ಮೇಲ್ಗಡೆ 6 ಲಿವರ್ ಕೊಟ್ಟಿದ್ದಾರೆ, ಕೆಳಗಡೆ 6 ಲಿವರು. ಸೊ 12 ಲಿವರ್ ಲಾಕು. ಮೇಲ್ಗಡೆ ಫುಲ್ ಸೈಜ್ ನಿಮಗೆ ವೆಂಟಿಲೇಟರ್ಗೆ ಅವಕಾಶ ಇದೆ. ಎಂಟೈರ್ ಮನೆ ಟೀ ಕುಡ್, ಫಸ್ಟ್ ಕ್ವಾಲಿಟಿ ಟೀ ಕುಡ್ಡು. ಬನ್ನಿ, ಸಿ ದಿ ಮ್ಯಾಗ್ನಿಟ್ಯೂಡ್ ಆಫ್ ದಿ ಹಾಲ್. 30-40 ನಿಮಗೆ ಖಂಡಿತವಾಗ್ಲೂ ಇದು 30-40 ಅಂತ ಅನ್ಸಲ್ಲ. 40-60 ಮನೆಯ ಸೈಜಲ್ಲಿರುವಂಥದ್ದು. 8ರಿಂದ 12 ಅಂದರೆ 8 to 12 ಸೀಟರ್ ನೀವಿಲ್ಲಿ ಸೋಫಾನ ಹಾಕ್ಕೋಬಹುದು. ಒಂದು ಸೈಡಲ್ಲಿ ಫುಲ್ ಸೈಜ್ TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಯಾಕೆ ಈ ಫುಲ್ ಸೈಜ್ TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ ಅಂದರೆ, ಇಷ್ಟು ದೊಡ್ಡ ಹಾಲ್ಗೆ ಅಂದರೆ ಲಿವಿಂಗ್ ಸ್ಪೇಸ್ಗೆ ನೀವು ಭಾಳಷ್ಟು ದೊಡ್ಡ TV ಹಾಕಬೇಕಾಗಿ ಬರುತ್ತೆ. ಅದಕ್ಕೋಸ್ಕರ ಅಷ್ಟು ದೊಡ್ಡದು ಒಂದು TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ. DTH ಕೇಬಲ್ಲು ಮತ್ತು ನಿಮ್ಮ UPSಗೆ ಮತ್ತು ನಿಮ್ಮ ಕ್ಯಾಮ್ರಾ CCTV ಕ್ಯಾಮ್ರಾಗಳಿಗೆ ಸೆಂಟ್ರಲೈಸ್ಡ್ ಯೂನಿಟ್ಗಾಗಿ ಇದನ್ನು ಮಾಡಿದ್ದಾರೆ. ಈಗಾಗಲೇ ಎಂಟೈರ್ ಮನೆಗೆ ಅಂದರೆ ಏನು ಈ ಮನೆ ಇದೆ, ಈ ಮನೆಗೆ CCTV ಕ್ಯಾಮ್ರಾಗಳಿಗೆ ಆ ಆಪ್ಷನ್ಸ್ನ ಮಾಡಿದ್ದಾರೆ. ಅಂದರೆ ವೈರಿಂಗ್ ಆಪ್ಷನ್ಗಳನ್ನ ಮಾಡಿದ್ದಾರೆ. ನೀವು ಬರೀ ಕ್ಯಾಮ್ರಾ ಮತ್ತು ಅದರ DVR ರೆಕಾರ್ಡರ್ ಅದಕ್ಕೇನು ಆಕ್ಸೆಸರೀಸ್ ಬರುತ್ತೆ ಅದನ್ನು ಹಾಕ್ಕೋಬೇಕು. ವೈರಿಂಗ್ಗಳನ್ನ ಈಗಾಗಲೇ ಮಾಡಿಬಿಟ್ಟಿದ್ದಾರೆ. ಒಂದು ಸರಿ ಮೇಲ್ಗಡೆ ತೋರಿಸ್ತಾರೆ ನೋಡಿ. ದಿ ಫಾಲ್ ಸೀಲಿಂಗು 1, 2, 3 ಲೇಯರ್ ಫಾಲ್ ಸೀಲಿಂಗು. ಮಧ್ಯದಲ್ಲಿ ವುಡನ್ ಪ್ಯಾನಲಿಂಗ್ ಮಾಡಿದ್ದಾರೆ. ಸೊ ಕ್ರಾಸ್ ವೆಂಟಿಲೇಷನ್ಗೆ ನೀವು ನೋಡ್ಬೋದು 1, 2, 3 ಮತ್ತು 4, 5 ಕಿಟಕಿಗಳನ್ನ ಕೊಟ್ಟಿದ್ದಾರೆ. ಸೊ ಎಂಟೈರ್ ಏನು ಈ ಪೋರ್ಷನ್ ಇದೆ, ದಿಸ್ ಇಸ್ ಟೋಟಲಿ ವೆಂಟಿಲೇಟೆಡ್ ಬಿಕಾಸ್ ಫುಲ್ ಸೈಜು. ನಾನು ಸರಿಸುಮಾರು 4.5ರಿಂದ 5 ಅಡಿ ತನಕ 5.25 ಅಡಿ ಇದ್ದೀನಿ. ಇದು ಆಲ್ಮೋಸ್ಟ್ ಒಂದು 5.5 to 6 ಫೀಟ್ ಇರುವಂಥದ್ದು. ಭಾಳಷ್ಟು ಗಾಳಿ ಮತ್ತು ಬೆಳಕಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ಈ ಮನೆನ ಡಿಸೈನ್ ಮಾಡಿದ್ದಾರೆ. ಇನ್ನೊಂದು ವಿಚಾರ ಏನು ಅಂತಂದರೆ, ನಾನು ಈ ವಿಡಿಯೋ ಮಾಡಬೇಕಾರೆ ಭಾಳಷ್ಟು ಕಡೆ ನಾನು ಇದನ್ನು ಹೇಳಿರ್ತೀನಿ, ನಾನು ಯಾವುದೇ ಥರ ಎಕ್ಸ್ಟ್ರಾ ಲೈಟಿಂಗ್ಗಳಾಗಲಿ ಎಕ್ಸ್ಟ್ರಾ ಫಿಲ್ಟರ್ಗಳನ್ನ ಹಾಕಿ ನಾನು ಮನೇನ ತೋರಿಸಲ್ಲ. ನೀವು ಮನೆ ನೋಡೋಕ್ಕೆ ಬಂದಾಗ ಈ ವಿಡಿಯೋದಲ್ಲಿ ಏನು ಕಾಣ್ತಾ ಇದೆ ಅದೇ ಇರುತ್ತೆ. ಯಾಕಂದರೆ ನಾನು ಯಾವುದೇ ಥರ ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ಯೂಸ್ ಮಾಡಲ್ಲ. ಈ ಮನೆಯ ಕಟ್ಟಿರುವಂತಹ ಮಾಲೀಕರು ಏನು ವಿಡಿಯೋಗಳನ್ನ ಏನು ಲೈಟಿಂಗ್ಗಳನ್ನ ಯೂಸ್ ಮಾಡಿದ್ರೆ ಅಷ್ಟರಲ್ಲಿ ಮಾತ್ರ ನಾನು ಮಾಡಿರುವಂಥದ್ದು. ಬನ್ನಿ, ಐ ಆಮ್ ನೌ ಎಂಟ್ರಿಂಗ್ ದಿ ಪೂಜಾ ರೂಮ್ ಆ್ಯಂಡ್ ದಿ ಕಿಚನ್ ಏರಿಯಾ. ದಿಸ್ ಇಸ್ ದಿ ಪೂಜಾ ರೂಮ್ ವಿತ್ ಡಬಲ್ ಹೈಟ್. ವಾಸ್ತು ಅನುಗುಣವಾಗಿ ನಾವಿಲ್ಲಿ ನೋಡಬಹುದು. ಇದು ಪೂಜಾ ರೂಮು. ಪೂಜಾ ರೂಮ್ ಮೇಲ್ಗಡೆ ಯಾವುದೇ ಥರ ಮೂಮೆಂಟ್ ಆಗದೇ ಇರಲಿ ಅಂತ ನಿಮಗೆ ಫುಲ್ ಸೈಜ್ ಫುಲ್ ಹೈಟ್ ಸ್ಕೈಲಿಟ್ ಅಂತ ಏನು ಹೇಳ್ತೀವಿ ಆ ಥರ ಮಾಡಿದ್ದಾರೆ. ಇಲ್ಲಿ ಯಾವುದೇ ಥರ ನಾನು ಲೈಟಿಂಗ್ಗಳನ್ನ ಯೂಸ್ ಮಾಡಿಲ್ಲ. ಏನು ಇವರು ಲೈಟಿಂಗ್ಗಳನ್ನ ಹಾಕಿದರೆ ಅಷ್ಟು ಮಾತ್ರ ಮಾಡಿರುವಂತಹ ಈ ವಿಡಿಯೋ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ವಾಸ್ತು ಅನುಗುಣವಾದರೆ ಈ ಮೇಲ್ಗಡೆ ಯಾವತ್ತೂ ಮುಂದೆ ಎಂದೆಂದಿಗೂ ಇಲ್ಲಿ ಯಾರೂ ಸಹ ಓಡಾಡಲ್ಲ. ಯಾಕಂದರೆ ಇಲ್ಲಿ ಓಡಾಡೋಕ್ಕೆ ಅವಕಾಶನೇ ಇಲ್ಲ. ಬನ್ನಿ, ಈಗ ನಾವು ಎಲ್ ಶೋ ಇದು ಕಿಚನ್ ಏರಿಯಾ. ಫುಲ್ ಸೈಜ್ ಕಿಚನ್. ನೀವೆಲ್ಲೂ ಸಹ ನಿಮ್ಗೆ ಯಾವುದೇ ಥರ ಅಡಚಣೆ ಅನ್ಸಲ್ಲ. ಸ್ಟ್ಯಾಂಡರ್ಡ್ ಬಿಗ್ ಸೈಜ್ ಕಿಚನ್ನು. ನಾನು ಇವಾಗ ಫಸ್ಟ್ ಫ್ಲೋರ್ಲಿದ್ದೀನಿ. ಈಸಿಲಿ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಯು ಕ್ಯಾನ್ ಬಿಲೀವ್ ಮೀ. 40-60 40x60 ಸೈಜಲ್ಲಿ ಏನು ಮನೆ ಇರುತ್ತೋ ಆ ಸೈಜು ಆ ಮ್ಯಾಗ್ನಿಟ್ಯೂಡಲ್ಲೇ ಇರುವಂಥದ್ದು. ಇದು ಬಹಳ ದೊಡ್ಡದಾಗಿದೆ. ಗ್ಯಾಸ್ ಪಾಯಿಂಟ್ ನಾನು ಕೆಳಗೆ ತೋರಿಸ್ದೆ. ನೀವು ಗ್ಯಾಸ್ ಸಿಲಿಂಡರ್ನ ಮೇಲೆ ತರಬೇಕಾಗಿಲ್ಲ. ಕೆಳಗಡೆಯಿಂದ ಅದಕ್ಕೆ ಆಪ್ಷನ್ ಮಾಡಿದರೆ, ಅದಕ್ಕೆ ಏನು ಬೇಕು ಸೇಫ್ಟಿ ಸಹ ಮಾಡಿದರೆ, ಅದಕ್ಕೆ ಕೊಟ್ಟಿರುವಂಥ ಕನೆಕ್ಷನ್ ನನ್ನ ಪ್ರಕಾರ ಅಕಾರ್ಡಿಂಗ್ ಟು ಮೈ ನಾಲೆಡ್ಜ್ ಇದನ್ನು ಅತ್ತನಗುಡಿ ಟೈಲ್ಸ್ ಅಂತ ಹೇಳ್ತಾರೆ. ದಿಸ್ ಸ್ಟೈಲ್ ಆಫ್ ಟೈಲ್ಸ್ ಸ್ವಲ್ಪ ರಫ್ ಫಿನಿಶ್ ಇರುತ್ತೆ. ಆ ಥರ ಇರುವಂತಹ ಕಿಚನಲ್ಲಿ ಇದಕ್ಕೂ ಸಹ ವೆಂಟಿಲೇಷನ್ಗೆ ಕಿಟಕಿಗಳನ್ನ ಕೊಟ್ಟಿದ್ದಾರೆ. ನಿಮ್ಮ ರೆಫ್ರಿಜರೇಟರ್ನ ಇಲ್ಲೇ ಎರಡು ಆಪ್ಷನ್ ಇದೆ. ರೆಫ್ರಿಜರೇಟರ್ ಬೇಕಾದ್ರೆ ರೆಫ್ರಿಜರೇಟರ್ಲಿ ಇಟ್ಕೊಳ್ಳಿ, ಬೇಕಾದರೆ ಇಲ್ಲೂ ಇಟ್ಕೊಬೋದು. 2 ಆಪ್ಷನ್ ಕೊಟ್ಟಿದ್ದಾರೆ, 2 ಕಡೆ ಆಪ್ಷನ್ ಮಾಡಿದ್ದಾರೆ. ಕಿಚನಲ್ಲಿ ಭಾಳಷ್ಟು ಜನ ಈ ಸ್ಟೋರೇಜ್ ಸ್ಪೇಸ್ನ ಭಾಳಷ್ಟು ಪ್ರಾಮುಖ್ಯತೆ ಕೊಡ್ತೀರಿ. ನಮ್ಗೆ ಸ್ಟೋರೇಜ್ ಸ್ಪೇಸ್ ಬೇಕು, ಯಾಕಂದರೆ ಅಡುಗೆ ಮನೆಗೆ ನಮಗೆ ಸ್ಟೋರೇಜ್ ಸ್ಪೇಸು, ಕಿಚನಲ್ಲಿ ಸ್ಟೋರೇಜ್ ಸ್ಪೇಸ್ ಇಲ್ಲ ಅಂದರೆ ಭಾಳಷ್ಟು ತೊಂದರೆ ಆಗುತ್ತೆ ಅಂತ. ಅದಕ್ಕೋಸ್ಕರ ಕಿಚನಲ್ಲಿ ಸ್ಟೋರೇಜ್ ಸ್ಪೇಸ್ನ ಮಾಡಿದರೆ. ಮೇಲೂ ಸಹ ಅಷ್ಟೇ ಅಟ್ಟ ಆರ್ ದ ಲಾಫ್ಟ್ ಅಂತೇಳಿ ಅದನ್ನು ಮಾಡಿದ್ದಾರೆ. ನಿಮಗೆ ಇಲ್ಲಿ ನೋಡ್ಬೋದು, ತೋರಿಸ್ತಾರೆ. ಚಿಮ್ನಿ ಪಾಯಿಂಟ್ ಕೊಟ್ಟಿದ್ದಾರೆ. ಇದು ವಾಸ್ತು ಅನುಗುಣವಾಗಿ ನಾನು ಇವಾಗ ಈಸ್ಟಿಂದ ಎಂಟರ್ ಆಗಿದ್ದು. ನಾರ್ತ್ ಫೇಸಿಂಗ್ ಸೈಟ್ ಇದು. ಈಸ್ಟ್ ಅಂದರೆ ಸೂರ್ಯ ಈ ಕಡೆಯಿಂದ ಹುಟ್ಟುತ್ತಾನೆ. ಸೊ ದಿಸ್ ಈಸ್ ದಿ ಅಗ್ನಿಮೂಲೆ ಅಂತ ನಾವೇನು ಹೇಳ್ತೀವಿ, ಅಗ್ನಿಮೂಲೆ ಇದು.
ಅಲ್ಲಿಂದ ನಿಮಗೆ ಅದಕ್ಕೋಸ್ಕರನೇ ಇದನ್ನು ಕೊಟ್ಟಿರುವಂಥದ್ದು. ಇವೆಲ್ಲವೂ ಸಾಫ್ಟ್ ಕ್ಲೋಸು, ನೀವೇನು ನೋಡ್ತಾ ಇದ್ದೀರಾ ಇದೆಲ್ಲ ಬೆಸ್ಟ್ ಆ್ಯಂಡ್ ಹೈ ಕ್ವಾಲಿಟಿ ಸಾಫ್ಟ್ ಕ್ಲೋಸ್ ಮಾಡ್ಯುಲರ್ ಕಿಚನ್. ಈಗ ನಾನು ಯುಟಿಲಿಟಿ ಸ್ಪೇಸ್ ತೋರಿಸ್ತೀನಿ ಬನ್ನಿ. ದಿಸ್ ಇಸ್ ದಿ ಯುಟಿಲಿಟಿ ಸ್ಪೇಸ್ ವಿತ್ ಅನ್ ಇಂಡಿಯನ್ ಸ್ಟೈಲ್ ವಾಶ್ರೂಮ್. ನೋಡಿ ಆಂಟಿ ಸ್ಕಿಡ್ ಇಲ್ಲೂ ಟೈಲ್ಸ್ ಹಾಕಿದರೆ, ಇಂಡಿಯನ್ ಸ್ಟೈಲ್ ಕಮೋಡ್ ಕೊಟ್ಟಿದ್ದಾರೆ. ಕಿಚನ್ ಪಕ್ಕದಲ್ಲೇ ಇರೋದ್ರಿಂದ ಇಲ್ಲಿ ಒಂದು ಪಾತ್ರೆ ತೊಳಿಲಿಕ್ಕೆ ವಾಶ್ ಬೇಸನು ಮತ್ತು ಗ್ರಿಲ್ಸ್ಗಳನ್ನ ಕೊಟ್ಟಿದ್ದಾರೆ. ಏನಕ್ಕಿದು, ಯಾವುದೋ ಇಂಟ್ರೂಷನ್ ಯಾರು ಬರದೇ ಇರಲಿ, ಇವತ್ತಿನ ಸಲ ಮನೆ ಇಲ್ಲ ಇದ್ರ ಹಿಂಭಾಗದಲ್ಲಿ, ಮುಂಬರೋ ಸಲ ಮನೆ ಬಂದರೆ ಅದಕ್ಕೋಸ್ಕರ ಸೇಫ್ಟಿ ಗ್ರಿಲ್ಸ್ನ ಕೊಟ್ಟಿದ್ದಾರೆ. ಅದ್ರ ಮೇಲ್ಗಡೆ ಸಹ ನೋಡ್ಬೋದು ನೀವು ವೆಂಟಿಲೇಷನ್ಗೆ, ಅಂದರೆ ಗಾಳಿ ಬೆಳಕು ಬರಲಿ ಅಂತ ನೀಟಾಗಿ ಗ್ಲಾಸ್ ಹಾಕಿ ಕ್ಲೋಸ್ ಮಾಡಿದ್ದಾರೆ. ಬನ್ನಿ, ಈಗ ನಾನೀಗ ಸರಿಸುಮಾರು ಇದು 35 ಚದರ ಅಂತಂದೆ. ಎಲ್ಲ ಪಿಲ್ಲರ್ಗಳನ್ನ ಯೂಸ್ ಮಾಡಿದೆ, ಅಂದರೆ ಎಲ್ಲದಕ್ಕೂ ಸರಿಸುಮಾರು 15ರಿಂದ 18 ಪಿಲ್ಲರ್ಗಳ, ಅಂದರೆ ಕಾಲಮ್ಗಳನ್ನ ಯೂಸ್ ಮಾಡಿ ಕಟ್ಟಿರುವಂತಹ ಮನೆ. ಇದು ಕಾಮನ್ ವಾಶ್ರೂಮು ನೋಡಿ ತೋರಿಸ್ತಾರೆ. ಅಲ್ಲೂ ಅಷ್ಟೇ ಕನ್ಸೀಲ್ಡ್ ಟ್ಯಾಂಕ್ ಇದೆ. ಕನ್ಸೀಲ್ಡ್ ಟ್ಯಾಂಕ್ ಪಕ್ಕದಲ್ಲೇ ವಾಟರ್ ಮಿಕ್ಸರ್ಗಳು ಕೊಟ್ಟಿದ್ದಾರೆ. ಅದಾದ ನಂತರ ವಾಟರ್ ಹೀಟ್ರಿಗೆ ಆಪ್ಷನ್ ಮಾಡಿದ್ದಾರೆ. ಪಕ್ಕದಲ್ಲೇ ಸಿಂಕ್ ಇದೆ. ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಇದೆ ಮತ್ತು ಎಕ್ಸಾಸ್ಟ್ಗೆ ಆಪ್ಷನ್ ಮಾಡಿದ್ದಾರೆ. ದಿಸ್ ಇಸ್ ದ ರೂಮ್, ಫಸ್ಟ್ ಬೆಡ್ರೂಮ್ ಆಫ್ ದ ಹೌಸ್. ದಿಸ್ ಇಸ್ ದಿ ರೂಮ್ ನಂಬರ್ 1, ಮೊದಲನೆಯ ರೂಮು ಅಟ್ ದಿ ಫಸ್ಟ್ ಫ್ಲೋರ್. ಓಕೆ, ನೀವು ಬಂದು ನೋಡ್ಬೋದು. ಈಗ ಫುಲ್ ಸೈಜ್ 2 ಕಿಟಕಿಗಳು ಕೊಟ್ಟಿದ್ದಾರೆ. ಫುಲ್ ಸೈಜ್ ನಿಮಗೆ ವಾರ್ಡ್ರೋಬ್ಗಳಿದೆ. ನಾನು ಈಗಾಗಲೇ ಹೇಳಿದಂತೆ 15ರಿಂದ 16 ಕಾಲಮ್ಗಳನ್ನ ಯೂಸ್ ಮಾಡಿದ್ದಾರೆ. ಎಲ್ಲೂ ಸಹ ನಿಮಗೆ ಕ್ವಾಲಿಟಿ ವೈಸಲ್ಲಿ ಈ ಥರ ಮನೆಗಳನ್ನ ನೋಡಿದಾಗ ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ಬಹಳಷ್ಟು ಮೆಟೀರಿಯಲ್ಗಳನ್ನ ಅವ್ರು ಏನು ಮಾಡ್ತಾರೆ, ಹ್ಯಾಂಡ್ ಪಿಕ್ ಮಾಡಿ ಕಟ್ಟಿರುವಂತಹ ಮನೆ. ಯು ಕ್ಯಾನ್ ಜಸ್ಟ್ ರ್ಯಾಂಡಮ್ಲಿ ಬೈ ಮೆಟೀರಿಯಲ್ ಆ್ಯಂಡ್ ಬಿಲ್ಡ್ ದಿಸ್ ಕೈಂಡ್ ಆಫ್. ಯಾಕಂದರೆ ಇಷ್ಟು ಚೆನ್ನಾಗಿ ಮನೆ ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದರೆ ನಿಮಗೆ ಭಾಳಷ್ಟು ಮೆಟೀರಿಯಲ್ ಸೋರ್ಸಿಂಗ್ ಬಗ್ಗೆ ಜ್ಞಾನ ಇರಬೇಕು. ಮತ್ತು ಮೆಟೀರಿಯಲ್ಗಳನ್ನ ತಂದಿರೋ ಮೆಟೀರಿಯಲ್ಗಳು ಪೂರ್ಣ ಪ್ರಮಾಣದಲ್ಲಿ ಸರಿಯಾಗಿ ಅದು ಉಪಯೋಗ ಆಗಬೇಕು ಅಂತಂದರೆ ಯು ಹ್ಯಾವ್ ಟು ಬಿ ಅ ಮಾಸ್ಟರ್ ಆಫ್ ಬಿಲ್ಡಿಂಗ್ ಹೌಸಸ್. ಸಿ ದಿಸ್ ಇಸ್ ದಿ ಡೈನಿಂಗ್ ಏರಿಯಾ. ನಾನು ಎಂಟರ್ ಆದ ತಕ್ಷಣ ಇದು ಡೈನಿಂಗ್ ಏರಿಯಾ ಪಕ್ಕದಲ್ಲೇ ನಿಮಗೆ ಒಂದು ಹ್ಯಾಂಡ್ ವಾಶ್ ಸಹ ಇಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದು ವಿಚಾರ ತೋರಿಸ್ಬೇಕಾಗಿರುವಂಥದ್ದು ನೋಡಿ, ಇಲ್ಲಿ ಏನು ನಾವು ಈ ಹೈಟು ದೇ ಕೂಡ ರಿಸ್ಟ್ರಿಕ್ಟೆಡ್ ಇಟ್ ಅಟ್ ಅರೌಂಡ್ 7 ಫೀಟ್, ಬಟ್ ಆದರೆ ಇವರು ಅಪ್ ಟು 11 ಫೀಟ್ ತೊಗೊಂಡು ಹೋಗಿದ್ದಾರೆ. 11 ಅಡಿ 10 ಅಡಿ ತನಕ ತೊಗೊಂಡು ಹೋಗಿದ್ದಾರೆ. ನೀವು ಡಿಸೈನ್ಗಳನ್ನ ನೋಡ್ಬೋದು. ಇಲ್ಲಿಂದ ತೋರಿಸ್ತಾರೆ ನೋಡಿ, ಕಿಚನ್ನು, ಡೈನಿಂಗ್ ಏರಿಯಾ ಮತ್ತು ಹಾಲು, ಮೂರದ್ದು ಕಾಂಬಿನೇಷನ್ನು ಎಕ್ಸಾಕ್ಟ್ಲಿ ಒಂದಕ್ಕೊಂದಕ್ಕೆ ಹೊಂದಿಕೊಂಡಂತೆ ಇರುವಂಥದ್ದು. ಎಲ್ಲೂ ಸಹ ನಿಮಗೆ ಅದೇ ಬೇರೆ ಥರ ಕಾಣ್ತಾ ಇದೆ, ಇದೇ ಬೇರೆ ಥರ ಕಾಣ್ತಾ ಇದೆ ಅಂತ ಕಾಣಿಸಲ್ಲ. ಬನ್ನಿ, ಈಗ ನಾನು ಐ ವಿಲ್ ಗೋ ಟು ದಿ ಫಸ್ಟ್ ಫ್ಲೋರ್ ತೋರಿಸಿದ್ದೀನಿ. ಇವಾಗ ನಾನು ಸೆಕೆಂಡ್ ಫ್ಲೋರ್ಗೆ ಹೋಗಿ ತೋರಿಸ್ತೀನಿ. ಅಗೇನ್ ಕಂಟಿನ್ಯೂಯಿಂಗ್ ವಿತ್ ದ ಕ್ಲಾಸ್. ಎಸ್ ರೇಲಿಂಗ್ಗಳನ್ನ ಕೊಟ್ಟಿದ್ದಾರೆ. ರೇಲಿಂಗ್ಗಳಿಗೆ ಟೆಂಪರ್ಡ್ ಗ್ಲಾಸ್ ಹಾಕಿದ್ದಾರೆ. ದ ಕಂಟಿನ್ಯೂಡ್ ಆಂಟಿ ಸ್ಕಿಡ್ ಟೈಲ್ಸ್ಗಳು ಹಾಕಿದ್ದಾರೆ. ಸ್ವಲ್ಪ ಗ್ರೀನರಿ ಎಫೆಕ್ಟ್ ಕ್ರಿಯೇಟ್ ಮಾಡಿದೆ. ಇದು ನೋಡ್ಬೋದು ನೀವು, ಭಾಳ ಚೆನ್ನಾಗಿದೆ ಇದು. ದೇ ಹ್ಯಾವ್ ಕ್ರಿಯೇಟೆಡ್ ಎ ಗ್ರೀನರಿ ಎಫೆಕ್ಟ್ ಏನಿದೆ, ಬಹಳ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ಇದನ್ನು. ಸೊ ಇಲ್ಲಿ ಸೆಕೆಂಡ್ ಫ್ಲೋರ್ಲಿ 2 ರೂಮ್ಗಳಿದೆ ವಿತ್ 2 ಬಾಲ್ಕನಿ. ನಾನು 2 ಬಾಲ್ಕನಿನ ನಿಮಗೆ ತೋರಿಸ್ತೀನಿ ಬನ್ನಿ. ದಿಸ್ ಈಸ್ ದಿ ರೂಮ್ ನಂಬರ್ 2, 2ನೇ ರೂಮ್ ಇದು. 2 ರೂಮ್ಗಳು, ಅದರಲ್ಲಿ ದಿಸ್ ಇಸ್ ರೂಮ್ ನಂಬರ್ 2. ಇದಾದಮೇಲೆ ರೂಮ್ ನಂಬರ್ 3 ತೋರಿಸ್ತೀನಿ. ಕಂಟಿನ್ಯೂ. ಮೇಲೆ ನೀವು ಎಂಟ್ರೆನ್ಸಲ್ಲಿ ಏನು ನೋಡ್ರಿ ಅದೇ ಥರ ವುಡ್ ಫಿನಿಷಲ್ಲಿ ಕಿಟಕಿಗಳನ್ನ ಕೊಟ್ಟಿದ್ದಾರೆ. TV ಯೂನಿಟ್ ಇದೆ, ಇಲ್ಲಿ ನೋಡ್ಬೋದು, ತೋರಿಸ್ತಾರೆ. ದಿಸ್ ಇಸ್ ದಿ ಅಟ್ಯಾಚ್ ಬಾತ್ರೂಮ್ ಅಟ್ ದಿ ಸೆಕೆಂಡ್ ಫ್ಲೋರ್. ಕನ್ಸೀಲ್ಡ್ ಟ್ಯಾಂಕು, ವಾಟರ್ ಮಿಕ್ಸರ್ಗಳು, ಸೋಲಾರ್ಗೆ ಬೇಕಾಗಿರುವಂತಹ ಟ್ಯಾಪ್, ಬಿಸಿನೀರಿಗೆ 2 ಮಿಕ್ಸರು, ವಾಟರ್ ಹೀಟರ್ ಅಂಶ ಕೊಟ್ಟಿದ್ದಾರೆ, ಪ್ಲಸ್ ಸಿಂಕ್ಗಳಿದೆ. ಸೊ ಇವಾಗ ನೋಡ್ಬೋದು ನೀವು, ದಿಸ್ ಇಸ್ ದಿ ವಾರ್ಡ್ರೋಬ್ ಯೂನಿಟ್. ಸೊ ನಾನಿವತ್ತಿರೋದು ಮೈಸೂರು ವಿಜಯನಗರ 4ನೇ ಹಂತ 2ನೇ ಘಟ್ಟದಲ್ಲಿದ್ದೀನಿ. ಸೊ ಜಸ್ಟ್ ಕ್ವಿಕ್ ವ್ಯೂ ಆಫ್ ದಿ ಡಬಲ್ ಹೈಟ್. ಇದು ಪೂಜಾ ರೂಮು ಕೆಳಗೆ ಕಾಣ್ತಾ ಇರುವಂಥದ್ದು ನೋಡಿ. ಇಲ್ಲಿ ಯಾವುದೇ ಥರ ಮೇಲೆ ಮೂವ್ಮೆಂಟ್ ಆಗದಿರೋಂಗೆ ವಾಸ್ತು ಅನುಗುಣವಾಗಿ ಭಾಳಷ್ಟು ಜನ ಕೇಳ್ತಾ 30-40ಲಿ ನಾವು ದೇವ್ರ ಮನೆ ಮೇಲೆ ಓಡಾಡ್ತೀವಿ, ಅದು ಸರಿನಾ ಇಲ್ವಾ ಅಂತ. ಅದು ಸರಿನೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಆದರೆ ಇಲ್ಲಿ ಆ ಥರ ಓಡಾಡದೇ ಇರೋದೇ ರಿಸ್ಟ್ರಿಕ್ಟೆಡ್ ಅಂತಲೇ ಹೇಳ್ಬೋದು. ಮೇಲ್ಗಡೆ
ಇಲ್ಲಿಂದ ನೀವು ಒಂದು ಹ್ಯಾಂಗಿಂಗ್ ಲೈಟ್ ಆರ್ ಝೂಮರ್ ನೀವು ಭಾಳ ಚೆನ್ನಾಗಿರೋದನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ ಭಾಳ ಚೆನ್ನಾಗಿ ಕಾಣುತ್ತೆ. ಇವಾಗ ನಾನು ಬನ್ನಿ ತೋರಿಸ್ತೀನಿ. ದಿಸ್ ಇಸ್ ದಿ ಬಾಲ್ಕನಿ ಏರಿಯಾ. ಒಮ್ಮೆ ವಿಜಯನಗರ 4ನೇ ಹಂತದ್ದು ಬ್ಯೂಟಿಫುಲ್ ವ್ಯೂ ಆಫ್ ವಿಜಯನಗರ, 4th ಸ್ಟೇಜ್ ಮೈಸೂರು, ಸಾಂಸ್ಕೃತಿಕ ನಗರಿ, ಪೆನ್ಷನರ್ಸ್ ಪ್ಯಾರಡೈಸ್. ಒಂದಾನೊಂದು ಕಾಲದಲ್ಲಿ ವಿಜಯನಗರ 4ನೇ ಹಂತ was called first stage, second stage, third stage was called the paradise of pensioners ಅಂತ. ಬಟ್ ಟುಡೇ ಇಟ್ ಹಸ್ ಬಿಕಮ್ ದಿ ಪ್ಯಾರಡೈಸ್ ಆಫ್ ಇನ್ವೆಸ್ಟರ್ಸ್ ಅಂತ. ಬಂಡವಾಳಗಳ ಮೇಲೆ ನಿವೇಶನಗಳ ಬಂಡವಾಳ ಹೂಡ್ಬೋದು ಅಥವಾ ಮನೆಗಳ ಮೇಲೆ ಬಂಡವಾಳ ಹೂಡಿಕೆ ಮಾಡುವವರಿಗೆ ಇದನ್ನು ಮೈಸೂರಿನಲ್ಲಿ ಟಾಪ್ ಏರಿಯಾ ಫಾರ್ ಇನ್ವೆಸ್ಟ್ಮೆಂಟ್, ಟಾಪ್ ಏರಿಯಾ ಫಾರ್ ಲಿವಿಂಗ್ ಆ್ಯಂಡ್ ಟಾಪ್ ಏರಿಯಾ ಟು ಬಿಲ್ಡ್ ಯುವರ್ ಹೌಸ್, ಆರ್ ಇಫ್ ಯು ಆರ್ ಬೈಯಿಂಗ್ ಪ್ರಾಪರ್ಟಿ ಇನ್ ಮೈಸೂರು, ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಲೊಕೇಶನ್ ದಟ್ ಯು ಶುಡ್ ಲುಕ್ ಇನ್ ಟು. ಈಗ ನಾನಿರೋದು ದಿ ಮಾಸ್ಟರ್ ಬೆಡ್ರೂಮ್ ಆಫ್ ದಿ ಪ್ರಾಪರ್ಟಿ. ಇಲ್ಲಿ 1, 2, 3 ಸ್ಲೈಡಿಂಗ್ ವಾರ್ಡ್ರೋಬ್ಗಳು ಕೊಟ್ಟಿದ್ದಾರೆ. ದೊಡ್ಡ ಸೈಜು ಕಿಂಗ್ ಸೈಜ್ ಕಾಟ್ ಹಾಕೊಳ್ಳಿಕ್ಕೆ ಅವಕಾಶ ಇದೆ. TV ಯೂನಿಟ್ಗೆ ಅವಕಾಶ ಕೊಟ್ಟಿದ್ದಾರೆ. DTH ಪಾಯಿಂಟ್ ಈಗಾಗಲೇ ತಂದಿದ್ದಾರೆ ನೋಡ್ಬೋದು. ಫಾಲ್ ಸೀಲಿಂಗ್ ನೋಡ್ಬೋದು ಮೇಲೆ. ಕಲರ್ ಕಾಂಟ್ರಾಸ್ಟ್ ಇಸ್ ಆಸಮ್, ಸೂಪರ್ ಆಗಿದೆ ಕಲರ್ ಕಾಂಟ್ರಾಸ್ಟು. ಸರಿ, ಸುಮಾರು 15 ಪಿಲ್ಲರ್ಗಳನ್ನ ಕಾಲಮ್ಗಳನ್ನ ಯೂಸ್ ಮಾಡಿ ಕಟ್ಟಿರುವಂತಹ ಮನೆ. ವಾಶ್ರೂಮ್ ತೋರಿಸ್ತೀನಿ. ಇಲ್ಲಿ ಈ ವಾಶ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇರುವಂಥದ್ದು. ಬನ್ನಿ, ಐ ಆಮ್ ಅಟ್ ದಿ ಮಾಸ್ಟರ್ ಬೆಡ್ರೂಮ್ ಆಫ್ ದಿ ಪ್ರಾಪರ್ಟಿ. ಇಲ್ಲಿ ಒಂದು ಬಾತ್ ಟಬ್, ಸ್ಟ್ಯಾಂಡರ್ಡ್ ಸೈಜ್ ಬಾತ್ ಟಬ್ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಅದ್ರ ಪಕ್ಕದಲ್ಲೇ ಕನ್ಸೀಲ್ಡ್ ಟ್ಯಾಂಕ್. ಏನು ಕನ್ಸೀಲ್ಡ್ ಟ್ಯಾಂಕ್ ಅಂದ್ರೆ ಭಾಳಷ್ಟು ಜನ ಕೇಳಿದ್ರಿ. ಕನ್ಸೀಲ್ಡ್ ಟ್ಯಾಂಕ್ ಅಂದರೆ ಇದ್ರ ವಾಟರ್ ಯೂನಿಟ್ ಅಂತ ಏನಿರುತ್ತೆ ಇದ್ರ ಒಳಗಿರುತ್ತೆ, ಆಚೆ ಬಂದಿರಲ್ಲ, ಅದನ್ನ ಕನ್ಸೀಲ್ ಮಾಡಿರ್ತಾರೆ. ಕನ್ಸೀಲ್ಡ್ ಟ್ಯಾಂಕ್ ಅಂತ ಯಾರು ನನ್ನ ಕಮೆಂಟ್ ಸೆಕ್ಷನ್ ಕೇಳಿದ್ರು, ಅದೇನು ಸಂಕ್ಷಿಪ್ತವಾಗಿ ಹೇಳಿ ಅಂತ. ಕಮೋಡ್ ಒಳಗೆ ಅಂದರೆ ಈ ವಾಟರ್ ಸ್ಟೋರೇಜ್ ಆಚೆ ಇಲ್ಲದೆ ಒಳಗಿರೋದನ್ನ ಕನ್ಸೀಲ್ಡ್ ಅಂತಾರೆ. ದಿಸ್ ಇಸ್ ದ ಟ್ಯಾಂಕ್. ಇದು ಗ್ರನೈಟ್ ಟಾಪ್ ಹಾಕಿ ಮಾಡಿರುವಂಥದ್ದು. ಕಂಟ್ರೋಲ್ ಯೂನಿಟ್ ಇದ್ರೊಳಗಿರುತ್ತೆ. ಆಂಟಿಸ್ಕಿಟ್ ಟೈಲ್ಸ್ಗಳಿದೆ, ಮಿಕ್ಸರ್ಗಳು ಕೊಟ್ಟಿದ್ದಾರೆ. ಯಾವ ಮಿಕ್ಸರು ಅಂತಂದರೆ ವಾಟರ್ದು ಮಿಕ್ಸಿಂಗ್ ಮಾಡುವಂಥ, ಬಿಸಿನೀರು ಮತ್ತು ತಣ್ಣೀರನ್ನ ಮಿಕ್ಸ್ ಮಾಡುವಂಥ ಮಿಕ್ಸರ್ ಅಂತ ಕರೀತಾರೆ. ಆ ಮಿಕ್ಸರು ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಇದೆ. ಪ್ಲಸ್ ಇಲ್ಲಿ ನೀವು ಸಿಂಕ್ಗಳ ಒಂದು ಸಿಂಕ್ ಕೊಟ್ಟಿದ್ದಾರೆ. ಎಂಟ್ರೆನ್ಸಲ್ಲೇ ಸಿಂಕ್ ಇದೆ. ಸ್ಪೇಸ್ ಯೂಟಿಲೈಸೇಷನ್ ಭಾಳ ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲೂ ಸಹ ನಿಮಗೆ ಇದನ್ನು ನನಗೆ ಒಂದಕ್ಕೊಂದಕ್ಕೆ ಜಾಮ್ ಆಗ್ತಾ ಇದೆ, ಒಂದರೊಳಗೆ ಸಿಕ್ಕಾಕೋತಾ ಇದೆ, ನನ್ನ ಬಾತ್ರೂಮ್ ಒಳಗೆ ಹೋದ ತಕ್ಷಣ ನನಗೆ ಇಕ್ಕಟ್ಟು ಅಂತ ಅನಿಸ್ತು, ಐ ಕುಡಂಟ್ ಫೀಲ್ ದಟ್ ಬಿಗ್ನೆಸ್ ಅಂತ ಇಲ್ಲ, ಭಾಳ ಚೆನ್ನಾಗಿದೆ. ಪ್ಲಸ್ ನೀವು ಇಲ್ಲೂ ಸಹ ಕಿಂಗ್ ಸೈಜ್ ಕಾಟ್ ಹಾಕೋಬೋದು. ಇಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ಸ್ಟಡಿ ಯೂನಿಟ್ ಮಾಡ್ಕೋತೀರಾ, ಇಲ್ಲೂ ಒಂದು ಸ್ಟಡಿ ಯೂನಿಟ್ ಮಾಡ್ಕೋಬೋದು. ಬಾಲ್ಕನಿ, ಒಂದು ಬಾಲ್ಕನಿ ತೋರಿಸ್ತಾರೆ ನೋಡಿ. ದಿಸ್ ಇಸ್ ದ ಬಾಲ್ಕನಿ ವಿತ್ ದಿ ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮ್ಗೆ ಹೊಂದಿಕೊಂಡಿರುವಂತಹ ದಿಸ್ ಇಸ್ ದಿ ಬಾಲ್ಕನಿ, ದ ವ್ಯೂ ಆಫ್ ದ ಬಾಲ್ಕನಿ. ನಾನಿವಾಗ ಲಾಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿಗೆ ಹೋಗ್ತಾ ಇದ್ದೀನಿ. ಸೊ ದಿಸ್ ಕಂಪ್ಲೀಟ್ಸ್ ದಿ ಹೌಸ್. ಅಂದರೆ ಇಲ್ಲಿಗೆ, ಅಂದರೆ ಇಲ್ಲಿ ಏನು ನಾನು ಸೆಕೆಂಡ್ ಫ್ಲೋರ್ಲಿದ್ದೀನಿ, ಸೆಕೆಂಡ್ ಫ್ಲೋರ್ಗೆ ದಿಸ್ ಪ್ರಾಪರ್ಟಿ ಇಸ್ ಕಂಪ್ಲೀಟೆಡ್ ಹಿಯರ್. ನಾನಿವಾಗ ಲಾಸ್ಟ್ ಫ್ಲೋರಲ್ಲಿ ತೋರಿಸ್ತಾ ಇರುವಂಥದ್ದು ನನ್ನ ಫೇವ್ರೆಟ್ ಪಾರ್ಟ್ ಆಫ್ ದಿ ಹೌಸ್. ಬನ್ನಿ, ಅಗೇನ್ ಎಲ್ಲೂ ಸಹ ನಿಮಗೆ ಇಲ್ಲಿ ಗಾಳಿ ಮತ್ತು ಬೆಳಕು, ಒನ್ ಆಫ್ ದ 2 ಕೀ ಥಿಂಗ್ಸ್ ಆಫ್ ಎನಿ ಪ್ರಾಪರ್ಟಿ. ಯಾವುದೇ ಪ್ರಾಪರ್ಟಿಗೂ ಬೇಕಾಗಿರುವಂಥದ್ದು ಇದೆರಡೇ. ಏನು, ಕ್ವಾಲಿಟಿ ಆಫ್ ಮೆಟೀರಿಯಲ್ ಚೆನ್ನಾಗಿ ಕಟ್ಟಿದಾರ, ಗಾಳಿ ಮತ್ತು ಬೆಳಕು ಚೆನ್ನಾಗಿದೆಯಾ, ಯೂಸರ್ ಫ್ರೆಂಡ್ಲಿನಾ ಅನ್ನೋದು ಒಂದು ಪ್ರಶ್ನೆ. ಬನ್ನಿ, ನನ್ನ ಮನೆಯ ಫೇವ್ರೆಟ್ ಪಾರ್ಟ್ ಆಫ್ ದಿ ಹೌಸ್ ಇದು ನೋಡ್ಬೋದು. ಸೊ ಇಲ್ಲಿ ಒಂದು ಬ್ಯೂಟಿಫುಲ್ ವಾಟರ್ ಫಾಲ್ಸ್ ಮಾಡಿದ್ದಾರೆ, ಚೆನ್ನಾಗಿದೆ, ಭಾಳಷ್ಟು ಚೆನ್ನಾಗಿ ಇದನ್ನು ಈ ಏರಿಯಾನ ಯೂಸ್ ಮಾಡಿದ್ದಾರೆ, ನೋಡ್ಬೋದು. ಒಂದು ವಾಶ್ರೂಮ್ ಸಹ ಇಲ್ಲೇ ಕೊಟ್ಟಿದ್ದಾರೆ. ಏನಕ್ಕೆ ಅಂದರೆ ಮೇಲ್ಗಡೆ ಪಾರ್ಟಿ ಗೀಟಿ ಮಾಡಿದಾಗ ಅಥವಾ ಫಂಕ್ಷನಲ್ಲಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಸೇರಿದಾಗ ಈ ವಾಶ್ರೂಮ್ ಬೇಕಾಗುತ್ತೆ, ಅದಕ್ಕೆ ಅಂತ ಒಂದು ವಾಶ್ರೂಮ್ ಕೊಟ್ಟಿದ್ದಾರೆ. ಸ್ಟೋರೇಜ್ ಸ್ಪೇಸು, ನಿಮಗೆ ಬೇಕಾದಲ್ಲಿ ವಾಷಿಂಗ್ ಮಿಷಿನ್ನ ಇಲ್ಲೇ ಇಟ್ಕೋಬೋದು. ಇನ್ನೂ ಒಂದು ಜಾಗ ತೋರಿಸ್ತೀನಿ. ವಾಷಿಂಗ್ ಮಿಷಿನ್ ಮತ್ತು ಸ್ಟೋರೇಜ್ ಸ್ಪೇಸ್ ಎರಡಕ್ಕೂ ಆಗುತ್ತೆ. ಪ್ಲಸ್ ಇಲ್ಲಿ ಇದೇನಿದೆ, ವಾಟರ್ ಇನ್ಲೆಟ್ಟು ಮತ್ತು ವಾಟರ್ ಔಟ್ಲೆಟ್ಟು ಎರಡೂ ಕೊಟ್ಟಿದ್ದಾರೆ. ಸೊ ನಿಮಗೆ ಇಲ್ಲೂ ವಾಷಿಂಗ್ ಮಿಷಿನ್ ಇಟ್ಕೊಂಡು ಬಟ್ಟೆ ಒಗೆದಿದ್ದನ್ನು ಇಲ್ಲೇ ನೋಡಿ, ಅದಕ್ಕೆ ಬೇಕಾದಂಥ ತಂತಿಗಳು ಕೊಟ್ಟಿದ್ದಾರೆ, ಹಾಕ್ಕೊಳ್ಳಿಕ್ಕೆ ಇಲ್ಲೇ ಹಾಕ್ಕೋಬಹುದು. ಬನ್ನಿ, ಈಗ ಐ ವಿಲ್ ಶೋ ಯು ದಿ ಸಿಟ್ ಔಟ್ ಆಫ್ ದ ಗಾರ್ಡನ್. ದ ಸ್ಮಾಲ್ ಗಾರ್ಡನ್ ನೋಡಿ, ಭಾಳ ಚೆನ್ನಾಗಿದೆ ಇದು ಗಾರ್ಡನ್ ಏರಿಯಾ. ಪ್ಲಸ್ ದಿ ಸಿಟ್ ಔಟ್, ಹಂಚುಗಳನ್ನು ಹಾಕಿಲಿ ನೀವು ಜೋಕಾಲಿ ಬೇಕಾದ್ರೆ ಹಾಕೋಬೋದು, ಭಾಳ ಚೆನ್ನಾಗಿ ಇದನ್ನು ಮಾಡಿದ್ದಾರೆ. ಹ್ಯಾಂಡ್ ವಾಶ್ ಇದೆ. ಅಂದರೆ ಯಾಕೆಂದರೆ
ಇಲ್ಲಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿದಾಗ ಈವ್ನಿಂಗ್ಸು ಭಾಳ ಚೆನ್ನಾಗಿರುತ್ತೆ. ಪ್ಲಸ್ ಯು ಗೆಟ್ ದ ಫುಲ್ ವ್ಯೂ ಆಫ್ ಲಾಸ್ಟ್ ಫ್ಲೋರಲ್ಲಿ ಇದ್ದೀನಿ. ಇದನ್ನು ತೋರಿಸ್ತಾ ಇದ್ದಾರೆ ನೋಡಿ, ಮೇಲ್ಗಡೆ ಹಂಚೆ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ, ಲೈಟಿಂಗ್ಗಳನ್ನ ಕೊಟ್ಟಿದ್ದಾರೆ, ಭಾಳ ಚೆನ್ನಾಗಿ ಗ್ರನೈಟ್ನ ಟಾಪ್ನ ಲೇ ಮಾಡಿದ್ದಾರೆ ಇದ್ರ ಮೇಲೆ. ಯು ಕ್ಯಾನ್ ಸಿ ದ ವ್ಯೂ ಆಫ್ ಚಾಮುಂಡಿ ಹಿಲ್. ಚಾಮುಂಡಿ ಹಿಲ್ದು ಫುಲ್ ವ್ಯೂ ಸಿಗುತ್ತೆ ಇಲ್ಲಿಂದ. ನೀವು ಮನೇಲಿ ಯಾರ ಸ್ಪೋರ್ಟ್ಸ್ ಎನ್ಸೂಸಿಯಾಸ್ಟ್ ಇದ್ದೀವಿ, ನಾವು ಸ್ವಲ್ಪ ಜಿಮ್ ಮಾಡ್ತೀವಿ ಅಂತಂದರೆ ಬೇಕಾರೆ ನೀವು ಸ್ಮಾಲ್ ಜಿಮ್ ಸೆಟಪ್ ಮಾಡ್ಕೋಬೋದು. ಯೋಗ ಮಾಡೋರು ಯೋಗ ಮಾಡ್ಬೋದು. ಟ್ರೆಡ್ಮಿಲ್ ಹಾಕೋತೀವಿ, ದಿನ ನಾವು ಓಡಬೇಕು ಅಂತ ಇರೋರು ಟ್ರೆಡ್ಮಿಲ್ ಹಾಕೋಬಹುದು. ಸೊ ದಿಸ್ ಕಂಪ್ಲೀಟ್ಸ್ ದಿ walk through of this beautiful 3 bedroom at the first floor and 1 BHK house at the ground floor. ಸರಿಸುಮಾರು 35 ಚದರ ಟೋಟಲ್ ಬಿಲ್ಟಪ್ ಏರಿಯಾದಲ್ಲಿ ಕಟ್ಟಿರುವಂತಹ 30-40 ಸೈಟಲ್ಲಿ ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ ಮನೆ. ಮೈಸೂರು ವಿಜಯನಗರ 4ನೇ ಹಂತ 2ನೇ ಘಟ್ಟದಲ್ಲಿರುವಂಥದ್ದು. ಮೈಸೂರು ವಿಜಯನಗರ ಮಧ್ಯಭಾಗದ ವಿಡಿಯೋದಲ್ಲಿ ನಾನು ಮುಂಚೆನೂ ಹೇಳಿದ್ದೀನಿ. ಅಕಸ್ಮಾತ್ ಗೊತ್ತಾಗಿಲ್ಲ ಅಂತಂದರೆ ಮೈಸೂರು ಮಧ್ಯಭಾಗದಿಂದ ಇಲ್ಲಿಗೆ ಸರಿಸುಮಾರು 6 ಕಿಲೋಮೀಟರ್ ಆಗುತ್ತೆ. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಲಾಟ್ ಆಗಿರುವಂತಹ ಸೈಟಲ್ಲಿ ಕಟ್ಟಿರುವಂತಹ ನಾರ್ತ್ ಫೇಸಿಂಗ್ ಸೈಟಲ್ಲಿ ಕಟ್ಟಿರುವಂತಹ ಹೊಸ ಮನೆ ಇದು. ಈ ವಿಡಿಯೋ ನೋಡ್ತಾ ಇದ್ದು ಸುಪ್ರೀತ್, ಈ ಮನೆ ಬಗ್ಗೆ ನಮಗೆ ಇನ್ನಷ್ಟು ಮಾಹಿತಿ ಬೇಕು. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಭಾಳಷ್ಟು ಮಾಹಿತಿಗಳನ್ನ ಕೊಟ್ಟಿಲ್ಲ. ಯಾವುದನ್ನ ಫೌಂಡೇಶನ್ ಎಷ್ಟು ಹಾಕಿದ್ದಾರೆ, ಮೆಟೀರಿಯಲ್ಗಳನ್ನ ಏನು ಯೂಸ್ ಮಾಡಿದ್ದಾರೆ, ಇಟ್ಟಿಗೆ ಹಾಕಿದಾರಾ, ಯಾವ ಥರ ಸಿಮೆಂಟ್ ಬ್ರಿಕ್ ಹಾಕಿದಾರಾ, ಯಾವ ಥರ ಬ್ರಿಕ್ಗಳನ್ನ ಯೂಸ್ ಮಾಡಿದ್ದಾರೆ, ಪೈಪಿಂಗ್ಗಳನ್ನ ಏನು ಯೂಸ್ ಮಾಡಿದ್ದಾರೆ, ಎಲೆಕ್ಟ್ರಿಕ್ ವೈರಿಂಗ್ ಏನು ಯೂಸ್ ಮಾಡಿದ್ದಾರೆ, ನಾನು ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಅರೌಂಡ್ 20 to 30 ಮಿನಿಟ್ಸ್ ವಿಡಿಯೋಲಿ ಹೇಳಲಿಕ್ಕಾಗಲ್ಲ. ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ದಲ್ಲಿ ಇದರದ ಬಗ್ಗೆ ಇನ್ನಷ್ಟು ಮಾಹಿತಿನ ನಾನು ಒದಗಿಸ್ಕೊಡ್ತೀನಿ. ಇದೇ ಥರ ಯೂಸ್ಫುಲ್ ಆ್ಯಂಡ್ ನಿಮಗೆ ಇಷ್ಟ ಆಗುವ ಕಂಟೆಂಟ್ ಇದೆ ಇದು ಅಂತ ಭಾವಿಸ್ತಾ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕೆ ಅನಂತ ಧನ್ಯವಾದಗಳು. ಇನ್ನೊಂದು ವಿಡಿಯೋ, ಇನ್ನೊಂದು ಜಾಗ, ಇನ್ನೊಂದು ಮನೆ, ಇನ್ನೊಂದು ಸೈಟು, ಇನ್ನೊಂದು ಅಪಾರ್ಟ್ಮೆಂಟ್ ತೊಗೊಂಡು ನಾನು ಮೈಸೂರಿನ ಸುಪ್ರೀತ್ ಅನಂತ ಸ್ವಾಮಿ ನಿಮ್ಮ ಮುಂದೆ ಹಾಜರಾಗ್ತೀನಿ. ಟೇಕ್ ಕೇರ್ ಆ್ಯಂಡ್ ಬಾಯ್.